ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿ ಟ್ಯಾಸಲ್ಸ್. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಲಾಸ್ಟ್ ವಿಡಿಯೋದಲ್ಲಿ ಕುಚ್ಚಿಗೆ ಯಾವ ರೀತಿ ದಾರನ ಸುತ್ಕೊಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಸಿಂಪಲ್ ಆಗಿರೋಂಥ ಕುಚ್ಚನ್ನ ಕಟ್ಟೋದು ಅಂತ ಹೇಳ್ಕೊಡ್ತೀನಿ. ಕುಚ್ಚನ್ನು ಕಟ್ಟೋದು ನಾನು 3 ರೀತಿ ಹೇಳ್ಕೊಡ್ತೀನಿ ಇವತ್ತು ನಿಮಗೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕ್ರೋಶ ಹಾಕಿರೋದಿದೆ, ಸೊ ಇದಕ್ಕೆ ನಾನಿವಾಗ ಇದರಲ್ಲಿ ಒಂದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಕಟ್ಟೋದು ಅಂತ. ಆಲ್ರೆಡಿ ದಾರ ಸುತ್ತಿರೋದಿದೆ, 50 ಎಳೆ ದಾರ ಮಾಡಿರೋದು ನೋಡ್ತಾ ಇರ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಲಗೈಯಲ್ಲಿ ಈ ರೀತಿ ಸೂಜಿನ ಹಿಡ್ಕೊಬೇಕು, ಎಡಗೈಯಲ್ಲಿ ಈ ರೀತಿ ಹಿಡ್ಕೊಬೇಕು. ನಾನಿಲ್ಲಿ ಗ್ರಿಪ್ಪಿಗೆ ಮೇಲ್ಗಡೆ ಇಟ್ಟಿದ್ದೀನಿ. ನೀವು ಸ್ಯಾರಿಗೆ ಹಾಕೋದಾದರೂ ಅಷ್ಟೇ, ಸ್ಯಾರಿನ ಈ ರೀತಿ ಎಲ್ಲಿ ಕುಚ್ಚು ಕಟ್ತೀವಿ ಅದನ್ನು ಈ ರೀತಿ ಬರೋ ಥರ ಒಂದು ಟೇಬಲ್ ಮೇಲೆ ಇಟ್ಕೊಳ್ಳಿ. ಇವಾಗ ಗ್ಯಾಪ್ ಏನಿದೆ ಇಲ್ಲಿಂದ ನೋಡ್ತಾ ಇದ್ದೀರಾ, ಈ ಬೆರಳು ಈ ರೀತಿನೇ ಇಟ್ಕೊಬೇಕು. ಇದನ್ನು ಮೇಲೆ ಇಳ್ಕೊಳ್ಳಿ, ಮತ್ತು ಇದನ್ನು ಹೀಗೆ ಗೊತ್ತಾಯ್ತಾ, ಈ ರೀತಿ ಇಟ್ಕೊಂಡು ಜರಿ ಥ್ರೆಡ್ ತೊಗೊಬೇಕು. ಈ ರೀತಿ ಜರಿ ಥ್ರೆಡ್ ತಗೊಳ್ಳಿ. ನೋಡಿ, ಇದನ್ನು ನಿಮಗೆ ಸುತ್ತಲಿಕ್ಕೆ ಎಷ್ಟು ಬೇಕೋ ಅದನ್ನು ಈ ಕಡೆ ಈ ರೀತಿ ಮೇಲೆ ತೊಗೊಬೇಕು. ನೀವು ಎಷ್ಟು ಸುತ್ತಿದ್ದೀರಾ ಅಷ್ಟು. ಕೈ ಗ್ರಿಪ್ ನೋಡ್ತಾ ಇದ್ದೀರಾ, ಈ ರೀತಿ ಎಳ್ಕೊಂಡು ಈ ಕಡೆ ಲೆಫ್ಟಿಗೆ ತೊಗೊಬೇಕು. ತೊಗೊಂಡಿರುವಾಗ ಅದಕ್ಕೆ ಈ ರೀತಿ ಸುತ್ಕೊಬೇಕು. ಒಂದು 4ರಿಂದ 5 ಸಲ ಸುತ್ಕೊಳ್ಳಿ. ನೋಡ್ತಾ ಇದ್ದೀರಾ, ನಾನಿಲ್ಲಿ 5 ಸಲ ಸುತ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಗಂಟು ಹಾಕೋದು ನೋಡೋಣ. ಈ ರೀತಿ ಸುತ್ಕೊಂಡಿರೋದೇನಿದೆ ಅದನ್ನು ಇಲ್ಲೊಂದು ದಾರ ಬಿಟ್ಟಿದ್ವಲ್ಲ, ಈ ರೀತಿ ಅದರೊಳಗಿಂದ ತಗೊಬೇಕು. ನೋಡಿ, ಈಗ ಗಂಟನ್ನು ಟೈಟ್ ಮಾಡಿ ಇನ್ನೆರಡು ಗಂಟು ಹಾಕ್ಕೊಳ್ಳಿ. ಇವಾಗ ನಾನು ಸೈಡಿಗೆ ಕಟ್ಟಿದ್ದೀನಿ, ಅದನ್ನು ಹಿಂದೆಗೆ ಈ ರೀತಿ ಪುಷ್ ಮಾಡ್ಕೊತೀನಿ. ಇವಾಗ ಕಾಣಿಸಲ್ಲ ಗಂಟು ಹಾಕಿರೋದು. ಇದಾದಮೇಲೆ ಇದನ್ನು ಜರಿ ಥ್ರೆಡ್ ಏನಿರುತ್ತೆ ಅದನ್ನು ಕಟ್ ಮಾಡಿಬಿಡಿ. ಈಗ ಇದು ನಿಮಗೆ ಈ ಬೆರಳುಗಳಲ್ಲಿ ಲೆಂತ್ ನೋಡ್ಕೊತೀನಿ ಅಂದರೆ ನೋಡ್ಕೊಬೋದು, ಇಲ್ಲ ಟೇಪಲ್ಲಿ ನೋಡ್ಕೊತೀನಿ ಅಂದರೆ ನೋಡ್ಕೋಬೋದು. ಈ ರೀತಿ ಹಿಡಿದು ನಾನು ಈ ಬೆರಳು ಅಳತೆಗೆ ಇಲ್ಲಿ ಕಟ್ ಮಾಡ್ಕೊತೀನಿ. ಇಲ್ಲ ಹಿಂದೆ ಬಂದಿರೋಂಥ ಕುಚ್ಚು ಎಲ್ಲಿ ಎಂಡ್ ಆಗುತ್ತೆ ಅದು ಕೂಡ ಕಟ್ ಮಾಡ್ಬೋದು. ಒಂದೇ ಸಲ ಕಟ್ ಆಗಬೇಕಿದು. ನೋಡಿ, ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನು ತೆಗೆದ್ಬಿಡಿ. ಕಾಣಿಸ್ತಾ ಇದೆಯಾ? ನೋಡಿ, ಈ ರೀತಿ. ನೆಕ್ಸ್ಟು
ಇದು ಒಂದು ರೀತಿ ಕೈಯಲ್ಲೇ ಇಟ್ಕೊಂಡು ದಾರ ಸುತ್ತಿ ಯಾವ ಥರ ಕಟ್ಟೋದು ಅಂತ. ನೆಕ್ಸ್ಟು ಇನ್ನೊಂದು ಥರ ತೋರಿಸ್ಕೊಡ್ತೀನಿ. ಈ ರೀತಿ ಇಟ್ಕೊಂಡು ಮಧ್ಯದಿಂದ ಇದನ್ನು ಚುಚ್ಕೊಳ್ಳಿ. ಹೀಗೆ ಚುಚ್ಚಿ ಇದು ಎಂಡಲ್ಲಿ ಬರುವಾಗ ಈ ಎರಡು ದಾರದ ಮಧ್ಯೆ ಸೂಜಿನ ತಗೊಬೇಕು. ತಗೊಂಡು ಇಲ್ಲಿಗೆ ಅರ್ಧಕ್ಕೆ ಇದು ಲಾಕ್ ಆಗುತ್ತೆ. ಮತ್ತು ಇದನ್ನು ಈ ರೀತಿ ಈ ದಾರದೊಳಗಿಂದ ತಗೊಳ್ಳಿ. ಈ ರೀತಿ ನೋಡಿಲಿ ಸುತ್ಕೊಳ್ಳೋದು. ಹೀಗೆ ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಕಟ್ಬೋದು. ಇಲ್ಲಿ 3 ರೌಂಡ್ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ, ಇದನ್ನು ಈ ಸೂಜಿನ ಈ ರೀತಿ ಇದ್ರ ಒಳಗಿಂದ ಈ ರೀತಿ ತಳ್ಕೊಳ್ಬೇಕು. ಬೇಕಿದ್ರೆ ಇಲ್ಲೇ ಕಟ್ ಮಾಡ್ಕೊಳ್ಳಿ, ಇಲ್ಲ ಇದ್ರ ಲೆಂತ್ ಜೊತೆನೇ ಕಟ್ ಮಾಡ್ತೀನಿ ಅಂದರೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಇದ್ರ ಲೆಂತ್ ಜೊತೆನೇ ಕಟ್ ಮಾಡ್ಕೊತೀನಿ, ಹಾಗದು ಒಳಗಡೆಗೆ ಸೇರಿಕೊಳ್ಳುತ್ತೆ. ನೋಡಿ ಇದು ಯಾವ ರೀತಿ ಕಟ್ಟೋದು ಅಂತ ಗೊತ್ತಾಯ್ತಲ್ವಾ. ಇದು ಒಂದು ರೀತಿ ಕಟ್ಟೋದು. ನೆಕ್ಸ್ಟ್ ಇವಾಗ ಇನ್ನೊಂದು ರೀತಿ ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ಹೂ ಕಟ್ಟೋಕ್ಕೆ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಆ ಥರ ಯಾವ ರೀತಿ ಕಟ್ಟೋದು ಅಂತ ಈ ರೀತಿ ಇಲ್ಲಿ ಪಕ್ಕದಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ತಗೊಂಡು ಎಷ್ಟು ಲೆಂತ್ ಬೇಕಷ್ಟಕ್ಕೆ ಈ ರೀತಿ ಇಟ್ಕೊಳ್ಳಿ. ಸೇಮ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿದ್ನಲ್ಲ ಯಾವ ರೀತಿ ಸುತ್ತಿದ್ರಿ ಅಂತ, ಯಾವ ರೀತಿ ಸುತ್ತೋದು ಅಂತ ತೋರಿಸಿದ್ದೀನಲ್ಲ, ಅದೇ ರೀತಿಯಲ್ಲಿ ಜರಿ ಥ್ರೆಡ್ ತಗೊಳ್ಳಿ. ತಗೊಂಡು ಸುತ್ಕೊತ ಬರಬೇಕು. ಗಂಟು ಹಾಕೋದು ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ 4 ರೌಂಡ್ ಸುತ್ತಿದ್ದೀನಿ. ಸುತ್ತಿ ಇದನ್ನು ಇವಾಗ ಹೂ ಕಟ್ಟೋ ರೀತಿ ಹಾಕಬೇಕು. ಅದಕ್ಕಿಂತ ಮುಂಚೆ ಇದನ್ನು ದಾರ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ಅದು ಹಾಗೆ ಇರಲಿ. ಕಾಣಿಸ್ತಿದೆಯಾ? ಒಂದೇ ಸಲ ಕಟ್ ಹಾಕಬೇಕು. ಇದು ಲೂಸ್ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಹೀಗೆ ಟೈಟ್ ಮಾಡ್ಕೊಳ್ಬೋದು. ಮಾಡಿ ಇವಾಗ ಇದನ್ನು ಕುಚ್ಚನ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೀವು ಯಾವ ರೀತಿ ಹೂವು ಕಟ್ಟುವ ಗಂಟು ಹಾಕ್ತೀರಾ ಆ ರೀತಿ ಹಾಕೊಳ್ಳೋದು. ಇಲ್ಲಿ ಕಾಣಿಸುತ್ತಿಲ್ಲ ಅಂದ್ಕೊತೀನಿ. ಈ ರೀತಿ ನೋಡಿ ಎಷ್ಟು ಚಂದ ಬಂತಂತ. ನೀವು ಈ 3 ರೀತಿಲಿ ಯಾವ ಥರ ಬೇಕಾದರೂ ಕಟ್ಬೋದು. ನನಗೆ ಯಾವ ರೀತಿ ಈಸಿ ಅಂದರೆ, ನಾನು ಇಲ್ಲಿ ಫಸ್ಟಲ್ಲಿ ಏನು ಕಟ್ಟಿದೆ ನನಗೆ ಈ ರೀತಿ ಈಸಿ, ಅಥವಾ ಈ ರೀತಿನೂ ಕಟ್ಬೋದು. ಇದು ತುಂಬಾ ಈಸಿ ಇದೆ. ಇವಾಗ ಇದನ್ನು
ಬೇಕಂದರೆ ಹಿಂದೆ ಒಂದು ಗಂಟು ಹಾಕ್ಕೊಳ್ಳಿ, ಇಲ್ಲ ನಮಗೆ ಬೇಡ ಅಂದರೆ ಇದನ್ನು ಹೀಗೆ ಕಟ್ ಮಾಡ್ಕೊಬೋದು. ಇವತ್ತಿನ ವಿಡಿಯೋದಲ್ಲಿ ಕುಚ್ಚನ್ನ ಯಾವ ರೀತಿ ಕಟ್ಟೋದು ಅಂತ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ತುಂಬಾ ಈಸಿ ಇದೆ ನೋಡಿ, ಎಷ್ಟು ಚೆಂದ ಕುಚ್ಚು ಕಾಣಿಸುತ್ತೆ ಸೀರೆ. ಇದು ತುಂಬಾ ಸಿಂಪಲ್ ಆದಂಥ ಕುಚ್ಚು. ನೀವಿದು ಲೆಂತನ್ನ ಜಾಸ್ತಿ ಮಾಡಿದಷ್ಟು ವಾಲ್ಯೂಮು ಕಡಿಮೆ ಆಗ್ತಾ ಹೋಗುತ್ತೆ, ಲೆಂತನ್ನು ಕಡಿಮೆ ಮಾಡಿದಷ್ಟು ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಲ್ಲಿ ನೋಡಿ, ಇದು ಮೀಡಿಯಮಲ್ಲಿದೆ. ನಿಮ್ಗೆ ಇವಾಗ ವಾಲ್ಯೂಮ್ ಜಾಸ್ತಿ ಬೇಕಂದರೆ ಇದನ್ನು ನಾನು ಮತ್ತೆ ಕಟ್ ಮಾಡ್ತಾಯಿದ್ದೀನಿ, ಓಕೆನಾ. ಇವಾಗ ನೋಡಿ ಕುಚ್ಚು ಯಾವ ರೀತಿ ಕಾಣಿಸುತ್ತೆ ಅಂತ. ನಾರ್ಮಲಾಗಿ ಕುಚ್ಚು ಇಷ್ಟು ಲೆಂತಲ್ಲಿ ಹಾಕ್ತಾರೆ, ಬೇಬಿ ಕುಚ್ಚೆಲ್ಲ. ತುಂಬಾ ಚಿಕ್ಕದಾಗಿ ಬೇಕಂದರೆ ಈ ರೀತಿ ಕಾಣಿಸುತ್ತೆ. ಇದು ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ನೋಡಿ ಯಾವ ರೀತಿ ಇದೆ ಅಂತ. ಕಾಣಿಸ್ತಾ ಇದೆಯಾ? ಇವಾಗ ನಾನು ಕ್ರೋಶ ಒಂದು ಚೈನ್ ಹಾಕಿರೋದಕ್ಕೆ ಯಾವ ರೀತಿ ಕುಚ್ಚನ್ನ ಕಟ್ಟೋದು ಅಂತ ಹೇಳಿಕೊಟ್ಟೆ. ಇಲ್ಲ ನಿಮಗೆ ಕ್ರೋಶ ಬೇಡ, ಹಾಗೆ ನಾವು ಕುಚ್ಚನ್ನ ಕಟ್ತೀವಿ ಅನ್ನೋದಾದರೆ ಯಾವ ರೀತಿ ಕಟ್ಟೋದು ಅಂತ ನೋಡೋಣ. ನಾರ್ಮಲ್ ಸೀರೆ ಅಥವಾ ಯಾವ ಬಟ್ಟೆ ತೊಗೊಂಡಿರ್ತೀವಿ ಅದಕ್ಕೇ ಡೈರೆಕ್ಟ್ ತೊಗೊಬೇಕು. ಈ ರೀತಿ ಹೀಗೆ ಬಟ್ಟೆಗೇ ಚುಚ್ಕೊಬೇಕು. ಸೂಜಿಯಿಂದ ಚುಚ್ಚಿ ಈ ರೀತಿ ಹೇಳ್ಕೊಳ್ಬೇಕು. ಇವಾಗ ಇದನ್ನು ಕಟ್ಕೊಬೇಕು. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಕಟ್ಕೊಳ್ಳಿ. ಈ ರೀತಿ ಗಟ್ಟಿಯಾಗಿ ಕಟ್ಕೊಳ್ಳಿ. ಇದನ್ನು ಬ್ಯಾಕ್ ಸೈಡ್ ಬರೋ ಥರ ಈ ರೀತಿ ಪುಷ್ ಮಾಡ್ಕೊಳ್ಳಿ. ಜರಿ ಥ್ರೆಡ್ ಕಟ್ ಮಾಡಿ ಮತ್ತೆ ಈ ಕುಚ್ಚದೇನಿರುತ್ತೆ ಅದನ್ನು ಕಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾನು ಮುಂಚೆ ತೋರಿಸಿದ ಒಂದು ಡಿಸೈನಲ್ಲಿ ಮಾತ್ರ ಕಟ್ಟೋಕ್ಕಿಂತ ಮುಂಚೆ ಈ ದಾರ ಏನಿರುತ್ತೆ ಅದನ್ನ ಕಟ್ ಮಾಡಿರೋದು. ಇಲ್ಲ ಯಾವುದೇ ಕಾರಣಕ್ಕೂ ಕಟ್ಟೋ ತನಕ ಈ ದಾರನ ಕಟ್ ಮಾಡಬೇಡಿ. ಕಟ್ಟಿ ಆದಮೇಲೆ ಇಲ್ಲಿ ಈ ರೀತಿ ಲೆಂತ್ ನೋಡಿ ಎಷ್ಟು ಬೇಕಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿದ್ರಲ್ಲ, ನಾನಿಲ್ಲಿ 2 ಥರ ಕ್ರೋಶನ ಹಾಕೋದು ತೋರಿಸ್ಕೊಟ್ಟೆ. ಕಟ್ಟೋದು 3 ರೀತಿ ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೀನಿ. ಇದು ಕ್ರೋಶ ಬೇಸ್ ಏನು ಇಲ್ಲದೇ ಹಾಗೆ ಹಾಕಿರೋ ಅಂಥ ಕುಚ್ಚು. ಇದು ಬಂದು ಕ್ರೋಶ ಬೇಸಿಗೆ ಹಾಕಿರೋ ಅಂಥ ಕುಚ್ಚು. ಇದೆರಡು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.